ಪ್ರತಿ ಸತಿ ನನ್ನ ಜೊತೆ ಕೂತ್ಕೊಂಡಿದ್ದಾಗ ಅವ್ರಿಗನ್ಸುತ್ತೆ ಇದು ಶಾಶ್ವತವಾಗಿದೆ, ನಾವು ಯಾವಾಗಲೂ ಅಮ್ಮನ ಜೊತೆ ಇರ್ತೀವಿ ಅಂತ. ನಾನು ಸಾಕ್ಷೀಭೂತವಾಗಿ ನೋಡ್ತಾ ಇರೋದ್ರಿಂದ ನನಗನ್ಸುತ್ತೆ ಇವ್ರು ಎಷ್ಟು ದಿನ ಇರ್ತಾರೋ, ಏನೋ ಕಷ್ಟ ಆಗಿರ್ಬೋದು, ಏನೋ ತೊಂದರೆ ಆಗಿರ್ಬೋದು, ಏನೋ ಅವಶ್ಯಕತೆ ಇದ್ದಿರ್ಬೋದು, ಆಸ್ಪತ್ರೆಗೆ ಯಾಕೆ ಸೇರ್ತಾರೆ, ಆಮೇಲೆ ಯಾಕೆ ಇರ್ತಾರೆ, ಎಲ್ಲ ಸರಿ ಹೋದ್ಮೇಲೆ ಹೋಗ್ತಾರೆ. ಎಷ್ಟು ನೆಚ್ಚಿಗೆ ಇವ್ರದ್ದು, ಏನೋ ಬಂದಿದ್ದಾರೆ ಹೋಗ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಬಹಳ ರೇರು. ಏನೇ ಆದರೂ ನಾನು ಇಲ್ಲೇ ಇರ್ತೀನಿ ಅಂತ ಅನ್ನೋರು 10 ಜನದಲ್ಲಿ ಒಬ್ಬರು, 100 ಜನದಲ್ಲಿ ಒಬ್ಬರು, 1000 ಜನದಲ್ಲಿ ಒಬ್ಬರು, ಸಾವಿರಾರು ಜನ ಜೀವನದಲ್ಲಿ ಬಂದು ಹೋದರೂ ಕೂಡ ಉಳಿಯೋರು ಒಬ್ಬರೋ ಇಬ್ಬರೋ ಬೆರಳು ಎಣಿಸೋಷ್ಟು ಇಲ್ಲೇ ಜೀವ ಕೊಡ್ತೀನಿ, ನನ್ನ ಜೀವನ ಕೊಡ್ತೀನಿ, ನನ್ನೇ ನಾನು ಕೊಟ್ಕೋತೀನಿ, ನಾನು ಹೋಗು ಅಂದರೂ ಹೋಗದೇ ಇರೋರು ಕೆಲವರೇ. ಅದಕ್ಕೆ ತುಂಬ ತಾಕತ್ತು ಬೇಕು ಅವರಿಗೆ. ಜೊತೆಗೆ ಅಲೆ ಜೊತೆಗೇ ಹೋಗುವಂತಹ ಒಂದು ದೋಣಿ ಆಗಿರಬೇಕು ಅವರು. ಅಲೆಗಳು ಬದಲಾಗ್ತಿದ್ರು ನಾನು ಬದಲಾಗಲ್ಲ ಅಂತ. ಅದು ತುಂಬ ಕಷ್ಟ ಇದೆ. ಅದರಿಂದ ಹಳೆಯ ಹೊಸದು ಅಂದಾಗ ನಾನು ಹೇಳ್ತಾ ಇರ್ತೀನಿ ಇವ್ರಿಗೆ, ನೀವೆಷ್ಟು ಇಲ್ಲ ನಿಮ್ಮ ಬಾಯಿನಲ್ಲಿ ಹಂಗೆ ಅನ್ಬೇಡಿ, ನಾವು ಯಾವಾಗಲೂ ಇರ್ತೀವಿ, ಸದಾ ಇರ್ತೀವಿ ಅಂತ ಯಾರ್ಯಾರು ಅಂದಿದ್ದಾರೋ ಇವತ್ತು ಯಾರೂ ಇಲ್ಲ. ಪ್ರತಿ ಸತಿ ನಾನು ಪರೀಕ್ಷೆ ಮಾಡ್ತೀನಿ. ಇದು ಹೇಳಿದಾಗ ಅಯ್ಯೋ ಅವರೆಲ್ಲ ಹೊರಟೋದ್ರಲ್ಲ, ಅವ್ರ ಥರ ಅಲ್ಲ ನಾವು, ಹಾಗೆ ಹೋದರೆ ಇರೋಕ್ಕಾಗತ್ತಾ, ಹೆಂಗಿರೋಕ್ಕಾಗತ್ತೆ, ಹೆಂಗೆ ಹೋದರೂ ಅವರೆಲ್ಲ ನಾವಿಷ್ಟು ಚೆನ್ನಾಗಿದ್ದೀವಿ ಹೋಗೋಕ್ಕಾಗತ್ತಾ ಅಂತ ಕೇಳ್ತಾರೆ. ಅದು ಮಾಯೆ. ಹೋಗ್ತಾರೆ, ಯಾರೂ ಇರೋದಿಲ್ಲ, ಶಾಶ್ವತ ಇಲ್ಲ. ಇದು ಅನುಭವಕ್ಕೆ ಬಂದ್ಬಿಟ್ಟಿದೆ. ಅದರಿಂದ ಯಾರಾದರೂ ಹೋಗಿದ್ದಾರೆ ಅನಿಸಲ್ಲ, ಅವ್ರು ಬಂದಿಲ್ಲ ಅನಿಸಲ್ಲ, ಅವ್ರು ಬರಬೇಕಾಗಿತ್ತು ಅಂತಲೂ ಅನಿಸಲ್ಲ. ಇದೆಲ್ಲ ಸುಮ್ಮನೆ ಅಲ್ಲ, ಕಾದು ಬರದೆ ಎಲ್ಲ ಆಗಿ ಒಂದು ಸ್ಥಿತಿಗೆ ಬಂದು ಗೊತ್ತಾಗಿರೋದಿದು. ಸುಮ್ಮನೆ ಬಂದ್ಬಿಟ್ಟಿಲ್ಲ ಆ ಡಿಸಿಷನ್ಗೆ. ಎಕ್ಸ್ಪೆಕ್ಟ್ ಮಾಡಿ ಬರದೆ ಇದು ಋಣ ಮುಗೀತು ಅಂತ ಬರಬೇಕಾದ್ರೆ ಚೆನ್ನಾಗಿ ಅನುಭವ ಆಗಿದೆ. ಈಗ ಪೂರ್ತಿ ದೂರ ನಿಂತು ನೋಡ್ತಾ ಇದ್ದೀನಿ, ನನ್ನನ್ನು ನಾನೇ ನೋಡ್ತಾ ಇದ್ದೀನಿ, ಬರೋದು ಹೋಗೋದು. ಯು ಆರ್ ಕಾನ್ಷಿಯಸ್ ಆಫ್ ದಿ ಕಾನ್ಷಿಯಸ್ನೆಸ್. ಯು ಆರ್ ರಿಯಲಿ ದಿ ನೋವರ್ ಆಫ್ ದಿ ನೋವರ್. ಯು ಆರ್ ದಿ ವಿಟ್ನೆಸ್ ಆಫ್ ದಿ ವಿಟ್ನೆಸ್. ನೋಡ್ತಾ ಇದ್ದರೆ ಅದಕ್ಕೊಂದು ವಿಟ್ನೆಸ್ ಬರುತ್ತೆ. ನೋಡ್ತಾ ಇದ್ದರೆ ಹೌದು, ಸಾಕ್ಷಿಯಾಗಿ ನೋಡ್ತಾ ಇದ್ದರೆ ನೋಡ್ತಾ ಇರೋ ಸಾಕ್ಷಿಗೆ ಇನ್ನೊಂದು ಸಾಕ್ಷಿ, ಇನ್ನೊಂದು ಸಾಕ್ಷಿ, ಹಾಗೆ ಎಲ್ಲ ಸ್ತಬ್ಧವಾಗೋಗುತ್ತೆ, ಎಲ್ಲ ಮೀನಿಂಗ್ಲೆಸ್ ಅನಿಸುತ್ತೆ. ಅದರಿಂದ ಹೊಸ ಅಲೆ ಹಳೆ ಅಲೆ, ಹೊಸ ಅಲೆ ಹಳೆ ಅಲೆ ನಡೀತಾನೇ ಇರುತ್ತದು. ಅದು ಸ್ವಭಾವ ಸಹಜ ಕೂಡ. ಆದರೆ ಒಂದು ಅಲ್ಲೇ ಉಳಿಯುತ್ತೆ ಅಂತ ಹೇಳಿದ್ನಲ್ಲ, ಅದು ಕೂಡ ಒಂದು ಲೆವೆಲ್ವರೆಗೂ ಮಾಯೆ, ಈ ದೇಹ ಇರೋವರೆಗೂ. ಅದಕ್ಕೆ ಇದ್ರ ಬಗ್ಗೆ ಹೆಚ್ಚು ಹೇಳೋಕ್ಕಾಗಲ್ಲ, ಅನುಭವ ಅಷ್ಟೇ. ಇಲ್ಲಿ ಅನ್ನಪೂರ್ಣ ಅಂತ ಒಂದು ಭವನ ಇದೆ, ಅನ್ನಪೂರ್ಣೇಶ್ವರಿ ಕೂಡ ಇದ್ದಾಳೆ. ಆ ಪೂಜೆ ವಿಶೇಷತೆ ಏನು ಅಮ್ಮ? ಯಾವುದೋ ಒಂದು ತಗೊಂಡ್ರೆ ಸ್ಪೆಸಿಫಿಕ್ಕಾಗಿ ಅದು ಸೆಪ್ರೇಟ್ ಆಗಿರಲ್ಲ, ಒಂದಕ್ಕೊಂದು ಕನೆಕ್ಷನ್ ಇದೆ. ಇಲ್ಲಿ ಪಂಚಯಜ್ಞಗಳಲ್ಲಿ ಜ್ಞಾನದಾನ, ಅನ್ನದಾನನೂ ಒಂದು ದಾನ. 5 ಋಣಗಳಲ್ಲಿ ದೇವರ ಋಣ ತೀರಿಸಬೇಕು, ಋಷಿ ಋಣ ತೀರಿಸಬೇಕು, ಪಿತೃ ಋಣ ತೀರಿಸಬೇಕು. ಹೀಗೆ ಹೇಳುವಾಗ ಇದು ಅನ್ನದಾನ ಮಾಡೋದು ಕೂಡ ಒಂದು ಋಣ ತೀರಿಸೋದೇನೆ. ಈ ದೇಹ ಋಣ ತೀರಿಸಬೇಕು. ಅನ್ನದಾನ ಆಗಬೇಕಾದ್ರೆ ಧಾನ್ಯಗಳು ಬೇಕು. ಆ ಧಾನ್ಯಗಳು ಬೇಕಾದರೆ ತುಲಾಭಾರ ನಡಿಬೇಕು. ತುಲಾಭಾರ ನಡಿಬೇಕಾದ್ರೆ ಅವರಿಗೆ ಈ ಕಾನ್ಸೆಪ್ಟ್ ಗೊತ್ತಾಗಬೇಕು. ನಾವು ದಾನ ಮಾಡ್ತಾ ಇರೋದು ಯಾಕೆ, ಅದು ಎಲ್ಲಿಗೆ ತಲುಪತ್ತೆ, ಎಲ್ಲಿಗೆ ಹೋಗುತ್ತೆ, ಇದು ಗೊತ್ತಿರಬೇಕು. ಅನ್ನದಾನ ಅಂತ ಹೇಳಿದಾಗ ಅಡುಗೆ ಮಾಡಿ ಬಡಿಸೋಕ್ಕೆ ಧಾನ್ಯಗಳು ಬೇಕು. ಧಾನ್ಯ ಎಲ್ಲ ನಾವೇ ಕೊಡಬೇಕಾಗತ್ತೆ, ನಮ್ಮ ತೂಕದ ಧಾನ್ಯನ ಅದೇ ಕೊಡಬೇಕಾಗತ್ತೆ. ಅನ್ನಪೂರ್ಣೇಶ್ವರಿ ಯಾವ್ಯಾವ ರೂಪದಲ್ಲಿದ್ದಾಳೆ, ಜ್ಞಾನ ರೂಪದಲ್ಲೂ ಇದ್ದಾಳೆ. ಇದು ಊಟ ಮಾಡೋದು ಇಲ್ಲಿ ದೇವತೆಗಳಿಗೆ ಬಡಿಸೋದು ಅಂತ ಹೇಳಿದ್ದೀನಿ ನಾನು. ಅತಿಥಿ ದೇವೋ ಭವ, ದೇವೋ ಅತಿಥಿ ಭವ.
ದೇವರೇ ಅತಿಥಿ ಇಲ್ಲಿ ಅಂತ. ಇಲ್ಲಿ ನೈವೇದ್ಯ ಲಕ್ಷ್ಮಿಯ ತಾಯಿ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಊಟ ಮಾಡಿಸಿದ ಜಾಗ ಇದು. ಇಲ್ಲಿ ಪಂಚಕೃತ್ಯಗಳು ನಡಿಬೇಕಾದ್ರೆ, ಪಂಚಯಜ್ಞಗಳು ನಡಿಬೇಕಾದ್ರೆ 5 ಥರ ದಾನಗಳು ನಡಿಬೇಕು. ಇಲ್ಲಿ ಅನ್ನಪೂರ್ಣೇಶ್ವರಿಯು ಕೂಡ ಒಂದು ವಿಶೇಷ ರೂಪದಲ್ಲಿದ್ದಾಳೆ. ರಾಶಿ ಪೂಜೆ ಮಾಡೋದು ಅದಕ್ಕೇನೆ. ಒಂದು ದೊಡ್ಡ ಪಾತ್ರೆ ಇದೆ ಇಲ್ಲಿ, ಧಾರಾ ಪಾತ್ರೆ ಅಂತ. ಆ ಪಾತ್ರೆ ಮೇಲೆ ಒಂದು ಸಣ್ಣ ವಿಗ್ರಹ ಇದೆ, ಸಾಂಕೇತಿಕವಾಗಿದೆ. ಅದು ಅನ್ನಪೂರ್ಣೇಶ್ವರಿ ಕೈನಲ್ಲಿ ಸೌಟು ಇಟ್ಕೊಂಡಿರೋದಿದೆ. ಅದು ಉಡಿ ತುಂಬಬೇಕಾದ್ರೆ ಪಾತ್ರೆ ಒಳಗೆ ಹಾಕ್ತೀವಿ. ಧಾರಾ ಪಾತ್ರೆಯಲ್ಲಿ ಸಂಕಲ್ಪ ಮಾಡಿ 3 ಹಿಡಿ ಹಾಕೋದ್ರಿಂದ ಅನ್ನಪೂರ್ಣೇಶ್ವರಿಗೆ ಅದು ತಲುಪುತ್ತೆ. ಅವಳು ಜ್ಞಾನ ವೈರಾಗ್ಯ ಸಿದ್ಧಿಯನ್ನು ಕೊಡ್ತಾಳೆ. ಇದು ಮನಸ್ಸಿನಲ್ಲಿ ಯಾರು ಏನಾರು ಅಂದ್ಕೊಂಡಿದ್ರೆ, ಅದರಲ್ಲೂ ಕೂಡ ದೇಹ ಬಾಧೆ ಇದ್ದವರು ಆ ತಾಯಿಯ ಋಣ ತೀರಿಸೋದಕ್ಕೆ 3 ಹಿಡಿ ಅಕ್ಕಿಯನ್ನು ಹಾಕಿ ಇಲ್ಲಿಗೆ ಬಂದು ತಮ್ಮ ತೂಕದ ಒಂದು ಇದನ್ನು ದವಸ ಧಾನ್ಯಗಳನ್ನು ಕೊಡ್ತಾರೆ. ನವಗ್ರಹ ಧಾನ್ಯಗಳು, ಅಕ್ಕಿ, ಬೆಲ್ಲ, ಬೇಳೆ ಇದೆಲ್ಲ ಕೊಡ್ತಾರೆ. ಹೀಗೆ ನಮ್ಮ ದೇಹದ ಋಣ ತೀರ್ದಂಗೆ. ಮತ್ತು ಆ ತುಲಾಭಾರದ ಮೇಲೆ ಕೂತ್ಕೊಂಡಾಗ ನಮಗೊಂದು ಲೈಟ್ ಫೀಲಿಂಗ್ ಆಗುತ್ತೆ. ಅಲ್ಲೊಂದು ಹೀಲಿಂಗ್ ಪ್ರಾಸೆಸ್ ನಡೆಯುತ್ತೆ. ಅಲ್ಲಿ ಹೇಳುವ ಮಂತ್ರ, ಅವರಿಗೆ ನಿವಾರಣೆ ಮಾಡೋದಕ್ಕೆ ಹೇಳೋ ಮಂತ್ರಗಳು, ಉಚ್ಚಾಟನ ಮಂತ್ರಗಳು, ಆರತಿ, ಇವೆಲ್ಲ ಸಾಕ್ಷಾತ್ ದೇವರೇ ಬಂದು ಕೂತ್ಕೊಂಡಂಗೆ ಇರುತ್ತೆ. ನಾವು ಅದೇ ತುಲಾಭಾರದ ಮೇಲೆ ದೇವಿಯನ್ನು ಕೂಡಿಸಿ ಅವಳ ತೂಕದಷ್ಟು ನಾವು ಸಿಹಿಯನ್ನು ನಾವು ತೂಕ ಮಾಡಿ ಹಂಚ್ತೀವಿ. ಇಲ್ಲಿ ನಾವು ಸರಸ್ವತಿಯನ್ನು ಕೂಡಿಸಿ ಪುಸ್ತಕವನ್ನು ತುಲಾಭಾರ ಮಾಡಿದ್ವಿ. ಅಮ್ಮನ ತುಲಾಭಾರ ನಡೆಯುತ್ತೆ, ಮಕ್ಕಳ ತುಲಾಭಾರಗಳು ನಡೆಯುತ್ತೆ ಗುರುಪೂರ್ಣಿಮೆಯಲ್ಲಿ. ಹೀಗೆ ಒಂದು ವಿಶೇಷವಾಗಿ ಕನೆಕ್ಷನ್ ಇದೆ ರಾಶಿ ಪೂಜೆಗೂ, ಅನ್ನಪೂರ್ಣೇಶ್ವರಿ ಪೂಜೆಗೂ, ಮತ್ತು ಧಾರಾಪಾತ್ರೆಗೂ, ಅನ್ನದಾನಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ. ಹೀಗೆ ಜನಗಳು ಒಬ್ರಿಗೊಬ್ಬರಿಗೆ ಅವರು ಸಹಕರಿಸಿ ನಿಂತ್ಕೊಳ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಇದು ಇಟ್ಸ್ ಅನ್ ಇನ್ನರ್ ಕರೆಂಟ್ ಥರ ಇಲ್ಲಿ ನಡೀತಾ ಇರುತ್ತೆ. ಒಂದು ಪೂಜೆ ಆಗಲಿ, ಹವನಗಳು, ಹೋಮಗಳು ಎಲ್ಲನೂ ಕೂಡ ನಡೀತಾ ಇರೋದು ಕೂಡ ಈ ಒಂದು ಸರ್ಕಲಲ್ಲೇ ಬರುತ್ತದೆ. ಹೋಮ ಮಾಡಬೇಕು, ಸಂಕಲ್ಪ ಮಾಡಬೇಕು, ಪ್ರತಿ ತಿಂಗಳು ಹೋಮ ಆಗಬೇಕು. 52 ಹೋಮ ಒಂದು ವರ್ಷದಲ್ಲಿ ನಾವು ಮಾಡಿದ್ದೀವಿ ಒಂದ್ಸತಿ. ಪ್ರತಿ ತಿಂಗಳು ಹೋಮ ಇರುತ್ತೆ. ದೊಡ್ಡ ದೊಡ್ಡ ಹೋಮಗಳು ಮಾಡೋದು, ವಿಶೇಷ ಹೋಮಗಳು, ವಿಶೇಷ ಹಬ್ಬದ ದಿವಸ ಮಾಡೋದು, ಇದೆಲ್ಲಕ್ಕೂ ಏನು ಬೇಕು, ಮುಖ್ಯವಾಗಿರೋದು ಬೇಕಾಗಿರೋದು ನಮಗೆ ಅನ್ನದಾನ ಆಗಲೇಬೇಕು. ಗುರುಪೂರ್ಣಿಮೆಗೆ 1000 ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಊಟದ ಟೈಮಿಗೆ ಬಂದವರು ಹಾಗೆ ಹೋಗೋದಿಲ್ಲ, ಊಟ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಬಂದು ಇಷ್ಟಪಟ್ಟು ಅಡುಗೆ ಮಾಡ್ತಾರೆ, ಅಡುಗೆ ಮಾಡಿ ಸುತ್ತ ಇರೋರ ಜೊತೆಲೆಲ್ಲ ಇರೋರಿಗೆ ಬಡಿಸಿ ಊಟ ಮಾಡ್ತಾರೆ. ಹೀಗೆ ಬೇಕಾದಷ್ಟು ಕನೆಕ್ಷನ್ ಇದರಿಂದ ಬರುತ್ತೆ. ಅನ್ನಪೂರ್ಣೇಶ್ವರಿ ತಾಯಿ ಎಲ್ಲರಿಗೂ ತಾಯಿ, ಎಲ್ಲರೂ ಅವಳ ಮಕ್ಕಳು, ಎಲ್ಲರೂ ಹಂಚ್ಕೊಂಡು ತಿನ್ನೋದೇ ಅವಳಿಗೆ ತುಂಬ ಪ್ರೀತಿ. ಈ ಜ್ಞಾನ ಇಲ್ಲಿ ಬಹಳ ಆಳವಾಗಿದೆ. ಅಮ್ಮ, ನಿಮ್ಗೆ ಹಣದ ವಿಚಾರದಲ್ಲಿ ಯಾರಿಂದನಾದ್ರೂ ಮೋಸ ಆಗಿದೆಯಾ? ಖಂಡಿತ ಮೋಸ ಆಗಿಲ್ಲ. ಹಣದ ವಿಚಾರದಲ್ಲಿ ಯಾರೂ ಮೋಸ ಮಾಡೋಕ್ಕಾಗೋದೇ ಇಲ್ಲ. ಬಿಕಾಸ್ ನಾನು ಹಣ ಅಂತ ನೋಡೋದೇ ಇಲ್ಲ. ಬಹಳ ವರ್ಷದಿಂದ ಅದಿದೆ ನನ್ನಲ್ಲಿ. ನಾನು ಅದನ್ನು ವೆಲ್ತ್ ಅಂತಾರಲ್ಲ, ಅದನ್ನು ಮನಿ ಅಂತ ಕರೆಯಲ್ಲ. ವೆಲ್ತ್ ಅಂದರೆ ಏನು? ಲಕ್ಷ್ಮಿ ಅಂತ, ಅದೊಂದು ಪವರ್ ಅಂತ. ನಾನು ಅದೇ ನಿಸ್ವಾರ್ಥವಾಗಿ ಈ ಆಶ್ರಮದ ಕೆಲಸ ಶುರು ಮಾಡಿದಾಗಿಂದ ನಾನು ಹಣ ಅಂತ ನೋಡೋದೇ ಇಲ್ಲ. ನಾನು ಅದನ್ನು ಲಕ್ಷ್ಮಿ, ಒಂದು ಶಕ್ತಿ ಅಂತಲೇ ನೋಡೋದು. ಎಲ್ಲವೂ ಅವಳ ರೂಪಗಳು, ನಾನಾ ರೂಪಗಳು. ಹೇಗೆ ವಿದ್ಯೆಯನ್ನು ನಾವು ಸರಸ್ವತಿ ಅಂತ ಕರಿತೀವಿ, ಹಾಗೆ ನಮಗೆ ಒದಗಿ ಬರೋ ಅರ್ಥ ಸಂಪಾದನೆ ಏನಿದೆ, ಅದು ಹಣ ಇರ್ಬೋದು, ಹೆಸರು ಇರ್ಬೋದು, ಕೀರ್ತಿ ಇರ್ಬೋದು, ಎಲ್ಲವೂ ಅಷ್ಟಲಕ್ಷ್ಮೀ ಸ್ವರೂಪ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದೇ ಥರನೇ ವರ್ಕ್ ಆಗುತ್ತೆ. ನಾವು ಯಾವಾಗ ಅವಶ್ಯಕತೆ ಇದ್ದಾಗ, ಅದರ ಅವಶ್ಯಕತೆ ಬಿದ್ದಾಗ ಅವಳು ಬರ್ತಾಳೆ, ಅವಳು ಸಹಾಯ ಕೊಡ್ತಾಳೆ, ಅವಳು ಕೆಲಸನ ನಡೆಸ್ತಾಳೆ. ನಮ್ಗೆ ಅವಶ್ಯಕತೆ ಇಲ್ಲದೆ ಇದ್ದಾಗ ಅವಳು ಕಾಯ್ತಾಳೆ, ಅವಶ್ಯಕತೆ ಇದ್ದಾಗ ಖಂಡಿತ ಬರ್ತಾಳೆ. ನನಗೆ ಆ ಲೆಕ್ಕ, ಆ ಒಂದು ಅರ್ಥಮೆಟಿಕ್ ಗೊತ್ತಿರೋದ್ರಿಂದ ನಾನು ಟೆನ್ಷನ್ನೂ ಮಾಡ್ಕೊಂಡಿಲ್ಲ. ಈ ವಿಷಯದಲ್ಲಿ ನನಗೆ ಯಾರೂ ಮೋಸ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಣ ಅಂತ ತಗೊಂಡು ವ್ಯವಹಾರ ಮಾಡಿ
ಇನ್ವೆಸ್ಟ್ ಮಾಡಿದರೆ ಮೋಸದ ವಿಚಾರ, ಅದು ಲಾಭ ನಷ್ಟಗಳಿದ್ದಾಗ ಮೋಸ ಬರುತ್ತೆ. ಇಲ್ಲಿ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಮೋಸವೂ ಇಲ್ಲ, ಏನಿಲ್ಲ. ಆದರೆ ಅಪವಾದಗಳು ಮಾಡಿರಬಹುದು. ಅಪವಾದ ಮಾಡೋಕ್ಕೇನು ಅಲ್ವಾ? ಹಣ ತಿಂದರು ಅಂತ ಮಾಡ್ಬೋದು, ಇನ್ನೇನು ಬೇಕಾದರೂ ಮಾಡ್ಬೋದು. ಅಪವಾದಗಳಿಗೂ ಮತ್ತು ಮೋಸಕ್ಕೂ ಭಾಳ ವ್ಯತ್ಯಾಸ ಇದೆ. ಅಪವಾದಗಳನ್ನು ನಾನು ಕನ್ಸಿಡರ್ ಮಾಡೋದೇ ಇಲ್ಲ. ಯಾಕೆಂದರೆ ಅದು ನನಗೆ ಸಂಬಂಧಪಟ್ಟಿಲ್ಲ. ಅವರ ಕಲ್ಪನೆಯಲ್ಲಿ ಏನೋ ಒಂದು ಇಟ್ಕೊಂಡು ಅಂದರೆ ಅದು ಅವ್ರ ಕರ್ಮವಾಗುತ್ತೆ ಹೊರತು ಅದನ್ನು ತೊಗೊಂಡ್ರೆ ನಮ್ಮ ಕರ್ಮ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಯಾವ ಕರ್ಮಗಳೂ ಇಲ್ಲ, ಬಂಧನವೂ ಇಲ್ಲ. ಹಣ ವಿಷಯದಲ್ಲಿ ಯಾರೂ ಮೋಸ ಮಾಡೋಕ್ಕಾಗಲ್ಲ. ಮಾಡಿಲ್ಲ, ಯಾಕೆಂದರೆ ಹಣ ಅಲ್ಲ.